ಬಳ್ಳಾರಿಯಲ್ಲಿ ಶಾಸಕ ಭರತ್ ರೆಡ್ಡಿಗೆ ಕಾವಲಾಗಿದ್ರ ಪೊಲೀಸರು. ಕಾಂಗ್ರೆಸ್ ಶಾಸಕರಿಗೆ ಸೆಕ್ಯೂರಿಟಿ ಕೊಡೋದ್ರಲ್ಲೇ ಬ್ಯುಸಿಯಾಗಿದ್ರ ಭರತ್ ರೆಡ್ಡಿ ಬೆಂಬಲಿಗರ ಜೊತೆ ಬಂದಿದ್ರ. ಡಿವೈಎಸ್ಪಿ ನಂದಾರೆಡ್ಡಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ರಾಮುಲು ಜನಾರ್ದನ್ ರೆಡ್ಡಿ ಭರತ್ ರೆಡ್ಡಿ ಬೆಂಬಲಿಗರನ್ನ ಕರೆದುಕೊಂಡು ಬರ್ತಾ ಇರೋ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ವಾಲ್ಮೀಕಿ ವೃತ್ತದ ಬಳಿ ತಡೆದಿದ್ದಿದ್ರೆ ಇಷ್ಟೊಂದು ಗಲಾಟೆ ಆಗ್ತಾ ಇರಲಿಲ್ಲ. ಗೂಂಡಾಗಳಿಗೆ ಡಿವೈಎಸ್ಪಿ ನಂದಾರೆಡ್ಡಿ ಕುಮ್ಮಕ್ಕು ನೀಡಿದ್ದಾರೆ. ಕೂಡಲೇ ಡಿವೈಎಸ್ಪಿ ನಂದಾರೆಡ್ಡಿಯನ್ನ ಅಮಾನತುಗೊಳಿಸಿ ಅಂತ ಶ್ರೀರಾಮುಲು ಆಗ್ರಹಿಸಿದ್ದಾರೆ. ದೃಶ್ಯದಲ್ಲಿ ನೀವೀಗ ನೋಡ್ತಾ ಇದ್ದೀರಿ. ಭರತ್ ರೆಡ್ಡಿ ಬೆಂಬಲಿಗರನ್ನ ಪೊಲೀಸರು ಕರ್ಕೊಂಡು ಬರ್ತಾ ಇರೋ ದೃಶ್ಯ ಇದು. ಗಲಾಟೆ ಇನ್ನೂ ಶುರು ಆಗಿರಲಿಲ್ಲ. ಉದ್ರಿಕ್ತರ ಗುಂಪಿನಲ್ಲಿ ಡಿವೈಎಸ್ಪಿ ನಂದಾರೆಡ್ಡಿ ಕೂಡ ಜನಾರ್ದನ್ ರೆಡ್ಡಿ ಮನೆ ಹತ್ರ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಉದ್ರಿಕ್ತರ ಗುಂಪು ಬರ್ತಾ ಇದೆ. ಮುಂದೆಗಡೆ ಪೊಲೀಸರು ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ನಾನು ಈ ಗಲಭೆ ನಡೆದಂಥ ಸಂದರ್ಭದಲ್ಲಿ ಅನೇಕ ಗುಂಡಾಗಳು ಬಂದಿದ್ರು. ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದರು ಗುಂಡಾಗಳು. ಈ ನಗರದಲ್ಲಿದ್ದಂಥ ಅನೇಕ ಗುಂಡಾಗಳು ಕೂಡ ಬಂದು ಈ ಗಲಭೆ ಸೃಷ್ಟಿಯಾದಂಥ ಟೈಮಲ್ಲಿ ಕೂಡ ಅವ್ರನ್ನ ಎಲ್ಲೋ ಒಂದು ಕಡೆ ಈ ಗಲಭೆಯಲ್ಲಿ ಕೆಲವು ಮಂದಿ ಕುಮ್ಮಕ್ಕುಗಳು ಕೊಟ್ಟಿದ್ದಾರೆ. ನಾನು ಇವತ್ತು ಇಲ್ಲಿ ಈ ಬಳ್ಳಾರಿ ನಗರದ DSP ಅವರಿಗೆ ನಾನು ಪ್ರಶ್ನೆ ಕೇಳ್ತೀನಿ. ಸ್ವಾಮಿ, ನೀವು ಲಾ ಅಂಡ್ ಆರ್ಡರ್ ತಮ್ಮ ಕೈಯಲ್ಲಿ ಹಿಡ್ಕೊಂಡು ಇವತ್ತು ತಮ್ಮ ಇವತ್ತು DSP ಆಗಿ DSP ನಂದಾರೆಡ್ಡಿ ಅವರು ಭರತ್ ರೆಡ್ಡಿ ಅವರು ಎಲ್ಲಿ ದುರ್ಗಮ್ಮ ದೇವಸ್ಥಾನ ಹತ್ರ ಮೊದಲನೇದಾಗಿ ಅಲ್ಲಿ ಸೇರ್ತಾರ. ಅವರೆಲ್ಲರೂ ಕೂಡ ಹಿಂಬಾಲಕರನ್ನ ಕರ್ಕೊಂಡು, ಅವರೆಲ್ಲರೂ ಕೂಡ ಗುಂಡಾಗಳು ಕರ್ಕೊಂಡು ಅಲ್ಲಿಂದ SP ಸರ್ಕಲ್ಗೆ ಬರ್ತಾರ. SP ಸರ್ಕಲ್ನಿಂದ ಇಲ್ಲಿ ತನಕ ನಮ್ಮ ಮನೆ ತನಕ ಕೂಡ ಜನಾರ್ದನ್ ರೆಡ್ಡಿ ಅವ್ರ ಮನೆ ತನಕ ಕೂಡ ಅಷ್ಟು ಮಂದಿ ಹಿಂಬಾಲಕರು ಹಾಕೊಂಡು ಬರ್ತಾ ಇದ್ರು ಕೂಡ ಈ DSP ಏನು ಮಾಡ್ತಾ ಇದ್ರು? ಅಕಸ್ಮಿತವಾಗಿ DSP ಅವ್ರನ್ನ ಅಲ್ಲಿ ತಡೆದಿದ್ರೆ ಇಷ್ಟೊಂದು ದೊಡ್ಡ ಗಲಭೆ ಆಗ್ಲಿಕ್ಕೆ ಕಾರಣ ಆಗ್ತಿದ್ದಿಲ್ಲ ಅನ್ನಂತ ಮಾತನ್ನು ಕೂಡ ಕೇಳಬೇಕಾಗುತ್ತೆ. ಹಂಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಗೃಹ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ. ಇವತ್ತು ಈ ಗಲಭೆಯಲ್ಲಿ ಕಾರಣಭೂತರಾದಂಥ ಇವತ್ತೇನು ಒಬ್ಬ ಯುವಕ ಏನು ಸತ್ತಿದನೋ ಆ ಸಾಯ್ಲಿಕ್ಕೆ ಕಾರಣ ಆ DSP ಅವರು ಅವ್ರಿಗೆ ಕುಮ್ಮಕ್ಕು ಕೊಟ್ಟಿರೋ ಕಾರಣ, ಇಲ್ಲಿ ತನಕ ಗುಂಪು ತಂದಿರೋ ಕಾರಣ ಅವರಿಂದ ಕೂಡ ಆಗಿರ್ಬೋದು ಅನ್ನಂತ ಹೇಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.